ಶಿವಾಯ ಲಿಂಗ ಓಂ ನಮಃ 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 ಶಿವಾಯ ಲಿಂಗ ಕರುಣಿಸಿರುವಂಥ ಗುರುವಿನ ಗುರು ಪರಮ ಗುರುವಿನ ಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಕುಳಿತುಕೊಂಡು ಪಾಲಗನೂರಿನ ಕರೇಶಿದ್ದನ ಅಡಿದಾವರಿಗಳಿಗೆ ದೀರ್ಘದಂಡವೃತ್ತ ಪ್ರಣಾಮಗಳನ್ನು ಸಮರ್ಪಿಸಿ ಜಗದೊಡೆಯನಾಗಿರುವಂಥ ಜಗದ ಗುರುವಾಗಿರುವಂಥ ಸದ್ಗುರು ಮಹಾಲಿಂಗರಾಯರ ಪವಿತ್ರ ಪಾದಕ್ಕೆ ತ್ರಿಕರಣಪೂರ್ವಕವಾಗಿ ವಂದಿಸಿ ಮುಂಡಗನೂರಿನ ಸಮಸ್ತ ಗುರು ಹಿರಿಯರಿಗೂ ಗುರು ಮಾತೆಯರಿಗೂ ಎಲ್ಲ ಧರ್ಮದ ಭಕ್ತರಿಗೂ ಅನಂತ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, 12ನೇ ದಿವಸದ ಶ್ರಾವಣ ಮಾಸದ ಪುರಾಣ ಪ್ರವಚನದಲ್ಲಿ ಪ್ರವೇಶ ಆಗೋಣ. ಎನ್ನ ಮತಿಗೆ ಹೊರದಷ್ಟು ತಿಳಿದಷ್ಟು ಗುರುನಾಥ ಮಹಾಲಿಂಗರಾಯ ನಿತ್ಯ ನುಡಿಸಿದಷ್ಟು ನುಡಿ ನೈವೇದ್ಯವನ್ನ ಮಾಡಲಿದ್ದೇವೆ. ಎನ್ನ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಅಧಿಕರಣದ ವಿಷಯ ಯಾವುದು ಅಂತ ಕೇಳಿದ್ರೆ ನಿಜಗುಂದ್ರ ಬರೀತಾರೆ. ಕರುಣವಿರಲಿ ಜೀವರೋಳು. ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇವೋ ದಯ್ಯ, ದೈವವು ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ನಮ್ಮ ಕಲ್ಲದೊಲ್ಲದಯ್ಯ. ಕರುಣೆಯ ಲೇಸು ಅಂತ ಇನ್ನೊಂದು ಕಡೆ ವರಕವಿಗಳು ಬರ್ತಾರೆ. ಎನ್ನ ಆತ್ಮೀಯ ಬಂಧುಗಳೇ, ಮನುಷ್ಯರಾದವರು ಮಾನವರಾದವರು ದಯವುಳ್ಳವರಾಗಬೇಕು ಮತ್ತು ಕರುಣೆ ಉಳ್ಳವರಾಗಬೇಕು. ಈ ಮಾನವ ಕುಲವನ್ನ ಕುರಿತು ನಿಜಗುಣರು ಬೋಧನೆ ಮಾಡ್ಯಾರ. ಅಂದ ಮ್ಯಾಲ ಕರುಣವಿರಲಿ ಜೀವರೋಳು
ನಮ್ಮಲ್ಲಿ ಕರುಣೆ ಇರಬೇಕು. ಪ್ರಾಣಿಗಳಲ್ಲಿ ಕರುಣೆ ಇರಬೇಕು, ಮನುಷ್ಯರಲ್ಲಿ ಕರುಣೆ ಇರಬೇಕು. ಇನ್ನು ಎಲ್ಲದರಲ್ಲಿಯೂ ಕರುಣೆದ ಹೃದಯ ಇರಬೇಕು, ಅದರಲ್ಲಿ ದಯ ಇರಬೇಕು. ದಯ ಅಂದ್ರನ ಧರ್ಮ, ಧರ್ಮ ಅಂದ್ರನ ದಯ, ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನವರ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಮಹಾಲಿಂಗರಾಯರ ಮುಂಡಗನೂರ ಮಹಾಲಿಂಗರಾಯರ ಹಾಲಮತ ಪುರಾಣ ಪ್ರವಚನದಲ್ಲಿ, ಆಧ್ಯಾತ್ಮಿಕ ಪ್ರವಚನದಲ್ಲಿ ಪ್ರವೇಶ ಆಗೋಣ. ನನ್ನ ಆತ್ಮೀಯ ಬಂಧುಗಳೇ, ನೀವು ನಿನ್ನಿನ ದಿವಸ ಬೀರ್ಸಿದ್ದೇನೋ ಹೋಗಿ ಕನ್ನಿಕೊಮ್ಮಲಿನ ಕದ್ದ ತಂದ ಮ್ಯಾಲ ಅಪಮಾನ ಆಯಿತು. ಕಲ್ಲ ಹೃದಯದ ಕಟಕನಾಗಿರುವಂತಹ ಮಾನವರ್ಯಾದಿ ಹೋಯಿತು ಅಂತ ತನ್ನ ಶಿವದೂತರಿಗೆ ಕಂಬಕ್ಕೆ ಕಟ್ಟಿ ಹೊಡಿತಾ ಇದ್ದಾನ. ಅಕ್ಕಮಾಯುವನಿಗೆ ಕನಸು ಬಿದ್ದದ ಬೀರಲಿಂಗನಿಗೆ ಹೇಳ್ತಾರ, ಹೋಗಪ್ಪ, ಅವನು ಇನಾಕಾರನ ಸತ್ತ ಪ್ರಾಣ ಬಿಡ್ತಾರೋ, ಹೋಗಿ ಅವರು ಪ್ರಾಣ ಉಳಿಸು. ಕರುಣವಿಲ್ಲದ ಕಟುಕ, ಕಲ್ಲ ಹೃದಯದ ಕಟುಕ ನೀರನ್ನ ಕಾಸಿ ಅವರಿಗೆ ಗೊಜ್ಜುತ್ತಾ ಇದ್ದಾನೆ, ಸುರುತ್ತಾ ಇದ್ದಾನೆ. ಎಣ್ಣೆಯನ್ನ ಕಾಸಿ ಅವರ ಮೈ ಮ್ಯಾಲ ಸುರುತ್ತಾ ಇದ್ದಾನೆ. ಚರ್ಮೆಲ್ಲ ಉಚ್ಚಿ ಹೋಗ್ತಾ ಇದೆ. ದಯವಿಟ್ಟು ನೀನು ಹೋಗಿ ಅವರ ಪ್ರಾಣವನ್ನು ಉಳಿಸುವಂದಾಗ ಆಗಿಂದಾಗ ಬೀರಲಿಂಗೇಶ್ವರ ತೇಜಿ ಮ್ಯಾಲ ಹತ್ತಿ ನಗರಿ ಪಟ್ಟಣಕ್ಕೆ ಬರ್ತಾನ. ನಗರಿ ಪಟ್ಟಣದಲ್ಲಿ ನೂಲ ಮರದ ಅಂದ್ರ ಅದೊಂದು ಮರ ಇರ್ತದ. ಆ ಮರದ ಮ್ಯಾಲ ಮಾಯ ರೂಪದಿಂದ ತೇಜಿಯನ್ನ ಅಲ್ಲಿ ಬಿಡ್ತಾನ. ಯಾರಿಗೆ ಗೊತ್ತಾಗಲ್ಲ. ಹಂಗ ತೆಳಗಿಳಿದ ಬಂದ ಮಾವನ ಪಾದಕ್ಕೆ ನಮಸ್ಕಾರ ಮಾಡ್ತಾನು. ಮಾವು ಹೊಳ್ಳಿ ನೋಡ್ತಾನ, ಯಾಕೆ ನೀ ಯಾರು, ಎಲ್ಲಿಂದ ಬಂದಿ? ನಾನು ಮತ್ಯಾರು ಅಲ್ಲ, ಕಾಶ ನಿನ್ನ ತಂಗಿಯ ಮಗ. ನನ್ನ ತಂಗಿ ಮಗ ಸತ್ತ ಬಹಳ ದಿವಸ ಆಯ್ತು. ಏನ್ರಿ, ನನ್ನ ತಂಗಿ ಮಗ ಸತ್ತ ಬಹಳ ದಿವಸ ಆಗೈತಿ. ನೀನ್ ಯಾರು, ನಿನ್ನ ಕುಲ ಜಾತಿ ಯಾವುದು ಹೇಳೋ ಮನಿ ಮೂರ್ಖ ಅಂದ. ಅವಾಗ ವಿವರವಾಗಿ ಮಾವನಿಗೆ ಮೃದುವಾಗಿ ಮಾತಾಡಿ ಹೇಳ್ತಾನ, ಇಟ್ಟು ಕಠೋರವಾಗಬಾರದು. ಕಲ್ಲ ಹೃದಯದ ಕಠೋರ ಆಗಿ ದೈತರಿಗೆ ಇನಾಕರಣ ಅವರಿಗೆ ಸಾಯುವಾಗ ಹೊಡಿತಾ ಇದೆ. ನಿನ್ನ ಮಗಳನ್ನ ಕತ್ತು ಹೋದವರು ಮತ್ಯಾರು ಅಲ್ಲ. ನಿನ್ನ ಮಗಳನ್ನ ಎಬ್ಸ್ಕೊಂಡು ಹೋದವರು ಮತ್ಯಾರು ಅಲ್ಲ. ಕಾಸ ನಿನ್ನ ತಂಗಿ ಮಗ. ಅಂದ್ರ ನೀನ ಹೊಟ್ಟೆಯಾದ ತಾಯಿ ಮಗು ಸಾಯಿಲಿ ಅಂತ ಹೇಳಿ ಇಸ ಹಾಕಿ ಕೊಟ್ಟು ಕಳಿಸಿದ್ಯಲ್ಲ, ಅವಾಗ ನಾ ಸಾಯಲಿಲ್ಲ, ನಿನ್ನ ಎಮ್ಮೆಗಳು ಸತ್ತು. ಮತ್ತೊಂದು ಸಲ ಉಕ್ಕಿನ ಉಂಗುರ ಹಾಕಿ ಬಾಣೆ ತನಕ ಕಳಿಸಿದ್ಯಲ್ಲ ಸೋಲಿಗಿತ್ತಾರೆ ಸಾಯ್ಸಾಕ, ಅವಾಗ ನಾ ಸಾಯಲಿಲ್ಲ. ಮತ್ತ ದೈತರನ್ನು ಕೊಟ್ಟು ಕಳಿಸಿದ್ದಿಲ್ಲ, ಹರ್ಯಾಣದಾಗ ಕೊಂದು ರಕ್ತ ತಗೊಂಡು ಬರ್ರಿ ಅಂತ, ಅವಾಗ ನಾ ಸತ್ತಿಲ್ಲ. ನೀ ಏನ್ ತಿಳ್ಕೊಂಡಿದ್ದಿ? ಸತ್ತಾನ ಅಂತ ತಿಳ್ಕೊಂಡಿದ್ದಿ. ನಾ ಸತ್ತಿಲ್ಲ. ನಾ ಬೆಂಕಿಯಾಗ ಹೋಗಿದ್ರು ನಾ ಉಳಿದು ಸಾಯಂಗಿಲ್ಲ, ನೀರಾಗ ಹೋಗಿದ್ರು ಮುಳುಗಂಗಿಲ್ಲ. ಆದ್ರೂ ನನ್ನ ಸಾಯಿಸಬೇಕಂತ ನೀ ಪಣ ತೊಟ್ಟಿದಿ. ಆಗ ನಿಂದ ಯಾವುದೂ ಈಡೇರಲಿಲ್ಲ. ನೀ ಮಾಡಿದ್ದು ನೀನ ಉಣ್ಬೇಕು. ನಿನ್ನ ಮಗಳಿಗೆ ಯಾರ ತಂಗಿ ಮಗ ಬಂದು ಒಯ್ತಾನು, ಅವ ಮೂಲ ಆಗ್ತಾನಂತಿದ್ದಿಲ್ಲ, ಅವನ ನಾನೇ ಬಂದು ನಿನ್ನ ಮಗಳನ್ನು ಓದಿನಿ. ಇಷ್ಟಂದಾಗ ಅವನು ಬೆವರ ಇಳಿತ ಕೋಪ ಬರ್ತ. ಅಲ್ಲ ಮನಿ ಮೂರ್ಖ, ಗೊತ್ತಾಗಲಾರ್ದಂಗ ನಾ ಕಾವಲ ಇಟ್ರು ಮಾಯ ರೂಪದಿಂದ ಬಂದು ನನ್ನ ಮಗಳನ್ನು ಓದಿದಿ ಅಂದ್ರೆ ನಿನಗ ಬಹಳ ಸೊಕ್ಕೈತಿ, ನಿನಗ ಬಹಳ ಗರ್ವ ಐತಿ, ನಿನಗ ಬಹಳ ಅಹಂಕಾರ ಐತಿ. ನನಗ ಮಾನ ಮಾಡಿದಿ ಅಂದ್ರ, ನನ್ನ ಮಾನ ಮರ್ಯಾದೆಯನ್ನು ಎಲ್ಲ ನೀನ್ ತೆಗೆದಿದಿ ಅಂದ್ರೆ ನಿನ್ನ ಮಾನ ಮರ್ಯಾದೆ ನಾ ತಗಿಲಾದ ಬಿಡಂಗಿಲ್ಲ ಇವತ್ತಂದ ದೈತ್ರಿಗೆ ಹೇಳ್ತಾನ. ಅವಾಗ ಅವ್ರನ್ನ ಕಟ್ಟಿ ಕಂಬ ಬಡಿದಿದ್ದಲ್ಲ, ಅವನು ಬಿಚ್ಚಿ ಬಿಟ್ಟ. ನೋಡೋದೈತರೆ, ಈ ನನ್ನ ಮಗನ ಕಂಬಕ್ಕೆ ಕಟ್ಟ, ನಿಮ್ಮನ್ನ ಎಲ್ಲಿ ಕಟ್ಟಿನಿಲ್ಲ ಅಲ್ಲೇ ಇವನ್ನ ಕಟ್ಟಿ. ಅದಕ್ಕಿಂತ ಮುಂಚೆ ಇವನು ಹಿಡ್ಕೊಳ್ರಿ. ಒಂದು ಕತ್ತಿ ತರಿಸಿದ್ರು, ಒಂದು ಕತ್ತಿ ತರಿಸಿರು. ಆ ಕತ್ತಿ ಮ್ಯಾಲ ಕುಂದ್ರಿಸಿ ಮುಖಕ್ಕೆ ಚಂದ್ರ ಹೊಡೆದ್ರು.
ಎಲ್ಲಿ ಚಂದ್ರ ಬರೆದ್ರು ರಣಾಲಿಗೆ ಬಾರಿಸುತ್ತಾ ಊರು ತುಂಬ ಎಲ್ಲ ಮೆರವಣಿಗೆ ತೆಗೆದ್ರಿ. ಆನಂದದಲ್ಲಿ ಕೂತು ಬೀರಲಿಂಗ ಅನುಭವ ಮಾಡಿದ. ಇದು ಒಂದು ನಮ್ಮ ಮುಂದಿನ ಯುವ ಪೀಳಿಗೆಗೆ, ಮುಂದಿನ ಲೋಕಕ್ಕೆ ಮೊದಲು ಉಪಕಾರ ಆಗ್ತೈತಿ ಅಂತಂದ್ರೆ ಇದನ್ನ ನಾನೇ ಪಡ್ಕೊಂಡೆ. ಮೊದಲ ಈ ಚಂದ್ರ ನನಗೆ ಹೊಡೆದಾಡು, ಮುಂದೆ ನನ್ನ ದೇವಾಲಯಕ್ಕೆ, ಇನ್ನುಳಿದ ದೇವಾಲಯಕ್ಕೆ, ಎಲ್ಲಾ ದೇವಾಲಯಕ್ಕೂ ಈ ಚಂದ್ರ ಬರಲಿ ಅಂತ ಆನಂದದಲ್ಲಿ ಕೂತು ಅನುಭವ ಮಾಡಿದ. ಮುಖಕ್ಕೆ ಚಂದ್ರ ಹೊಡೆದಿದ್ರು, ಊರು ತುಂಬ ಎಲ್ಲ ಮೆರವಣಿಗೆ ತೆಗೆದ್ರೆ ಇನ್ನೇನು ಇದನ್ನ ಎಲ್ಲಾ ಮೆರವಣಿಗೆ ತೆಗೆದು ಅವನ ಕಂಬಕ್ಕೆ ಕಟ್ಟಿ ಪಾಶೆ ಕೂಡ ಅವರಿದ್ರು ದೈತ್ರಿ ಎಳ್ಕೊಂಡು ಬರ್ತಾ ಇದ್ರು. ಈ ಕಡೆ ಆ ಕಡೆ ರಟ್ಟೆ ಹಿಡ್ಕೊಂಡು ನಾನು ಯಾಕೆ ನೀವು ಗೋಳಿ ಕೊಡ್ತೀರಿ, ಆರ್ಯಣದಾಗ ಬಂದಾಗ ನನ್ನ ಮೇಲೆ ಕರುಣೆ ಮಾಡಿ ನೀವು ನನ್ನ ಬಿಟ್ರಿ, ಜೀವದಾನವನ್ನು ಮಾಡಿ ನೀನ ಅನುಭವಿಸಂದ್ರಿ, ಈಗೂ ನೀವ ಅನುಭವಿಸಂತ ನನ್ನ ಬಿಡ್ರಿ, ನಾನು ಹೋಗಿ ಮೇಲ್ ಹಾಕೋತೀನಿ, ಶೂಲ್ ಗಂಬದ ಬಟ್ಟೆ ಹೋಗಿ ಮೇಲ್ ಹಾಕೊಂಡು ನಾನೇ ಸಾಯ್ತೀನಿ, ನೀವ್ಯಾಗ ನನ್ನ ಹಿಡಿದಿರಿ ಬಿಡ್ರಿ ಅಂತಂದಾಗ ಅವರೆಲ್ಲ ಬಿಟ್ರು. ಕಂಬದ ಅಡಿಯಲ್ಲಿ ಬಂದ ಮ್ಯಾಲ ಮರ ಹತ್ತೆ, ಶೂಲ ಮರದಾನ ತೇಜಿ ಹತ್ತೆ, ಟಾಟಾ ಬಾಯ್ ಬಾಯ್, ಹಂಗಿದೆ ನಾನು ಆಟಂದ ಮಾವನಿ, ನೀನೋ ಪಾಶಿ ಕೊಡ್ಬೇಕಂತಿದ್ಯಲ್ಲ, ಈ ಕೊಡು ನೋಡೋಣ, ಅದು ನಿನ್ನ ಹಣಿವಾರದಾಗ ಬರೋದಿಲ್ಲ, ನೀ ಏನು ಕಿತ್ಕೊಂಡು ಕಿಶವ, ಇನ್ನು ಹಿಂದೂ ಕಿಸ್ದಿಲ್ಲ, ಇನ್ನು ಮುಂದೆ ಕಿಶಾಕ ಆಗೋದಿಲ್ಲ, ಕಿಸಿದಲ್ಲ ಮಸಿದಲ್ಲ, ಸುಮ್ಮನೆ ನೀನು ಮಾಡಿದ್ದು ಎಲ್ಲ ವ್ಯರ್ಥದ. ಇದನ್ನ ತೆಲೆಯಾಗ ತೆಗೆದೋಗಿ ನಿನ್ನ ಮಗಳ ದಾರಿ ಕಾಯಕತ್ಯಾಳ, ಮದುವೆ ಅಂತೂ ಮಾಡ್ಕೊಂಡಿದ್ದೀನಿ, ದಾರಿ ಕಾಯಕತ್ಯಾಳ, ಬರ್ತೀನಿ ಟಾಟಾ ಬಾಯ್ ಅಂತ ಕೆಕ್ಕರಿಸಿ ಹೋಗದ ಬೀರ್ಲಿಂಗ ತೇಜಿ ಮ್ಯಾಲ ಹಚ್ಚಿ ಬರ್ತಾ ಇರ್ತಾನು. ದೈತ್ರ ಗಾಂಡ ಆಯ್ತು, ಬಿಡ್ಬೇಡ್ರಿ ಅವ್ನ, ಹಿಡ್ಕೊಂಡು ತಂದವನ್ನ ಪಾಸಿ ಕೊಡ್ರಿ ಅಂತ ಹೇಳ್ತಿದ್ದ. ಅವಾಗ ದೈತ್ರ ಬೆಂದ್ ಹಾಕಿದ್ರು, ತೇಜಿ ನನ್ನ ಕೂತು ಬೀರಾನ ಅಂತಿದ್ದ. ಹೋಗುವಾಗ ಒಬ್ಬ ಗೋಗಣ್ಣ ಅಂತ ಕುರಿ ಕಾಯ್ತಿದ್ದ, ಅವನ ಕುರಿಯಲ್ಲಿ ಹೋಗಿ ತೇಜಿಯನ್ನ ಮಾಯ ರೂಪದಿಂದ ಬಿಟ್ಟು ಆ ಕುರಿಯಲ್ಲಿ ಮಾಯ ಆಗ್ತಾನೆ. ಇವ್ರು ಬೆಂದ್ ಹಾಕಿದ್ರು, ಬಂದ್ರೆ ಬೆನ್ ಹತ್ತಿ ಹೊಡ್ಕೋತ ಬಂದ್ರು. ಆ ಕುರಿಕಾಯಿ ಭೋಗನ ಕೇಳ್ತಾರ, ಹೇಗೆ ಆಡಕಾಯಿ ಕುರಿಕಾಯಿ ಭೋಗನ ಕೇಳ್ತಾರ. ಈ ಕಡೆ ಒಬ್ಬ ಕುದುರೆ ಮ್ಯಾಲ ಹತ್ತಿ ವಾದದ್ದು ನೋಡಿದೇನು ಅಂತ ಕೇಳಿದಾಗ ಅವ್ ಹೇಳ್ತಾನು, ನಿನ್ನಿನ ದಿವಸ ನಮ್ಮ ಕುರಿಗಳು ಈ ಕಡೆ ನಾ ತಂದಿದ್ದಿಲ್ರಿ ಅನ್ನೋ, ನಿನ್ನೆಲ್ಲೋ ಮಾರಯ್ಯ ಇವತ್ತು ಓಡಿ ಹೋಗ್ಯಾನ, ಅದು ನನಗೆ ಗೊತ್ತಿಲ್ರಿ ಅನ್ನ. ಮತ್ತೆ ಇನ್ನೊಬ್ಬ ಕೇಳಿದ, ಮತ್ತೆ ಒಬ್ಬ ಮಗಲಾಯಿ ಪಟಾಣ ಈ ಕಡೆ ವಾದದ್ದು ನೋಡಿದೇನು ಅಂತ. ಯಪ್ಪ ಇಲ್ಲೇ ಒಂದು ಸಮೀಪ ಹಳ್ಳಿಯ ಹೋಗಿದ್ದೀನಿ ಅಂದ. ಮತ್ತೊಬ್ಬ ಕೇಳಿದ, ಅದಕ್ಕೂ ಒಂದು ಉತ್ತರ ಹಿಂಗ ಬ್ಯಾರೆ ಹೇಳಿದ. ಇನ್ನೊಬ್ಬ ಕೇಳಿದ, ನೋಡಪ್ಪ ಈ ಕಡೆ ಕುದುರೆ ಮ್ಯಾಲ ಹತ್ತಿ ವಾದದ್ದು ನೋಡಿದೇನು ಅಂತ ಕೇಳಿದಾಗ ಅವನು ಹೇಳ್ತಾನ, ಕುರಿಕಾಯಿ ಹೋಗೋಣ ಯಪ್ಪ, ಇವೆಲ್ಲ ಕುರಿ ನಾನುನ ಮರಿ ನಾನುನ, ಮತ್ತೆ ಈ ಕುರಿ ಮೇಸ್ಕೋತನ ಅದನ್ನು ಅಂದ್ರ. ಅವರು ಕೋಪದಿಂದ ಹೊಂಟಿದ್ರಲ್ಲ, ಏಮ ಹುಚ್ಚದಾನಂತ ಅವ್ರು ನಗಾಕತ್ರು ಮುಂದೆ ಹೋಗ್ಬೇಕು ಅಂತಿದ್ರು. ಬೀರಾನ ಎದ್ದಲ್ಲಿ ಪ್ರಕಟ ಆಗ್ತಾನೆ. ಯಾಕ ಅಂತ ಕೇಳಿದ್ರೆ ಬಹಳ ಕರುಣೆ ಉಳ್ಳವರು ಬೀರಲಿಂಗೇಶ್ವರ, ಬಹಳ ಕರುಣೆ ಉಳ್ಳವರು. ನೋಡಪ್ಪ ಗೋಗಣ್ಣ, ಅವರನ್ನ ಕಟ್ಟಿ ಕಂಬಕ್ಕ ತನ್ನ ಮಗಳನ್ನ ಒಯ್ದದಕ್ಕಾಗಿ ನನ್ನ ಮಾವ ಅವ್ರಿಗೆ ಹಿಂಸೆ ಕೊಟ್ಟಾನ. ಬಹಳಷ್ಟು ಹಿಂಸೆ ಆಗೈತೆ ಅವ್ರಿಗೆ. 3-4 ದಿನದ ಹಿಂದ ಅವ್ರಿಗೆ ಅನ್ನನೂ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ಪಾಪ ಅವ್ರು ಹಟ್ಟಿ ಹಸ್ಕೊಂಡು ಹಲುತ್ತಾವು. ಅವನ ತಿರುಪು ನೀರು ಹಾಕಿ ನನ್ನ ಬೆನ್ನ ಹತ್ತಿ ಓಡಾಕತ್ಯಾರು. ನಿನ್ನ ಕುರಿ ಒಳಗೆ ಇರ್ತಕ್ಕಂಥ ಒಂದು ಕುರಿ, ಚಲೋ ಕುರಿಯನ್ನ ಅವ್ರಿಗೆ ತಿನ್ನೋದಕ್ಕೆ ಕೊಡು ಅಂತ ಹೇಳಿದ. ಅವಾಗ ಅವ್ರು ಕೊಟ್ಟ ಅವ್ರು ತಿಂದು ಮುಂದಕ್ಕೆ ಹೋಗ್ತಾರ ಹುಡುಕ್ಯಾಡಕ. ಅವಾಗ ಬೀರಲಿಂಗೇಶ್ವರ ಹೇಳ್ತಾನೆ, ಹೋಗ ನಿನ್ನ ಹಾಲ ಮತ್ತು ಹಸಿ ಮರಿ ಗಿನ್ನ ಯಾವತ್ತೂ ನಿನಗೆ ಕಡಿಮೆ ಮಾಡೋದಿಲ್ಲ, ಇದು ನನ್ನ ಆಶೀರ್ವಾದ ಐತಿ ಅಂತ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾನೆ. ಹೇಳಿ ಅವಾಗ ಬೀರಲಿಂಗ ಬಂದು ಕೇಳಿ ಚಂದಾನಗಿರಿ ಒಳಗೆ, ಅಂದ್ರೆ ಚಂದಾನಗಿರಿಗೆ ಹೋಗೋಕ್ಕಿಂತ ಮುಂಚೆ ಅಕ್ಕನ ಮನೆಗೆ ಮಂದಾನಗಿರಿಗೆ ಬರ್ತಾನೋ, ಅಲ್ಲಿ ಆನಂದವಾಗಿ ಸಂಸಾರ ಮಾಡ್ತಾನ. ಆನಂದವಾಗಿ ಸಂಸಾರ ಮಾಡ್ಕೋತ ಇರ್ತಾನೋ. ಮುಂದ ಅಕ್ಕ ಹೇಳ್ತಾಳು, ತಮ್ಮ ನೀ ಬಾಳ ದಿನ ಆತ ನನ್ನ ಹತ್ರನ ಇದ್ದಿ, ಜೋಪಾನ ಮಾಡಿದ್ದೀನಿ, ಮತ್ತ ನಿನ್ನ ಶಿಷ್ಯ
ಚಂದನಗಿರಿಯಾಗ ಬೆಳೆಯಕತ್ಯಾನು, ಬೆಳೆದಾನು, ಬೆಳೆದ ನಿಂತಾನು, ನಿನ್ನ ದಾರಿ ಅವ ಕಾಯಕತ್ಯಾನ. ದೇವರಿಗೆ ಹೇಳಿ ಬಪ್ಪನ್ನ ಯಾವಾಗ ನಾನು ಗುರು ಬರ್ತಾನು ಅಂತ ಕಾಯಕತ್ಯಾನು. ಮತ್ತ ನಿನ್ನ ತಾಯಿ ತಂದಿಗಳನ್ನು ಜ್ಞಾನ ದೃಷ್ಟಿಯಿಂದ ಅರಿತುಕೊಂಡು ನಿನ್ನ ದಾರಿ ಕಾಯಕತ್ಯಾರು. ದಯವಿಟ್ಟು ನೀನು ಹೋಗು ಅಂತಂದಾಗ ಹೋಗ್ತೀನಿ, ಇನ್ನೊಂದು 2 ದಿನ ನಿಂತು ಹೋಗ್ತೀನಿ ಅಂತ. ಇವರು ಆಡ ಕಾಯಕ ಹೋದ್ರು. ಹೋಗಂದ್ರೆ ಇವ್ ಹೋಗ್ಲಿಲ್ಲ, ಮುಂದೆ ನೀವು ಹೋಗ್ಬಾರ್ದು ನೋಡಿ, ಇಲ್ಲೇ ಇರಬೇಕು ಅಂತಂದಾಗ ಅವಾಗ ಬೀರಣ್ಣ ಅವಳು ಬೆಕ್ಕ ಸಾಕಿರ್ತಾಳ. ಆ ಬೆಕ್ಕನ್ನು ಸಾಕಿಸ್ತಾನೆ. ಬೆಕ್ಕ ಸಾಯಿಸಿ ಅದನ್ನ ಅಕ್ಕವ ಮಾಯವರು ದಾರಿ ಮೇಲೆ ಬಿಸಾಕಿರ್ತಾನು. ಇವ ಅದನ್ನ ನೋಡಿ ಬೆಕ್ಕ ಎತ್ಕೊಂಡು ಮನೆಗೆ ಬರ್ತಾರು. ಈ ಬೆಕ್ಕ ಯಾ ಸಾಯಿಸು ಅಂತ ಕೇಳ್ತಾರ. ಅಕ್ಕ ನಾನ ಸಾಯಿಸಿನಿ ಅಂದ. ಇವತ್ತು ಬೆಕ್ಕ ಸಾಯಿಸ್ತಿ, ನಾಳೆ ನಮ್ಮೊಂದು ದಿನ ಬಡ್ದು ನೀ ಹಾದಿ ಮ್ಯಾಲ ದಾರಿ ಮ್ಯಾಲ ಚೆಲ್ತಿ, ನಿನ್ನ ಮಡ್ದಿನ ಕರ್ಬ, ನೀ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಮಾಯಮ್ಮ ಹೇಳಿದ್ರು. ಅವಾಗ ಅವನಿಗೆ ಅದ ಬೇಕಾಗಿತ್ತು, ಹೋಗುದ ಬೇಕಾಗಿತ್ತು ಅವನಿಗೆ. ಕರ್ಕೊಂಡು ಹೋಗ್ತಾರ. ಮುಂದೆ ದೇವರ ಗೆಳೆಯ ಬಪ್ಪನ ಅಂದ್ರೆ ಮಾಡಿಂಗರಾಯನ ಆಡಿ ಹೋಗ್ತಾರ. ದೇವರ ಗೆಳಿ ಬಪ್ಪನ ಏನ್ ಮಾಡಿದ ಅಂದ್ರೆ ಗುರುವಿನ ಸ್ವಾಗತ ಮಾಡ್ಕೊತಾನ. ತಾಯಿ ತಂದೆಗಳು ಚಂದನಗಿರಿಯ ಎಲ್ಲಾ ಧರ್ಮದ ಭಕ್ತರು ಕೂಡ ಅಲ್ಲಿ ನೆರೆದಿದ್ರು. ಸ್ವಾಗತ ಮಾಡಿ ಊರೊಳಗೆ ಕರ್ಕೋತಾರು. ಶಿವರಾಮದೇವಿ ಮಗನ ಕೊರಳಿಗೆ ಬಿದ್ದ ಅತ್ತಳು ಇಟ್ಟು ಹತ್ತಿದ್ದಳು. ರೀ ಮಗನೇ, ನೀ ಹುಟ್ಟಿ ಬಂದಾಗ ನಿನಗೆ ಎದೆ ಹಾಲು ಉಣಿಸಲಿಲ್ಲ, ಕರುಣವಿಲ್ಲದ ಕಟುಕರಾಗಿ ನನ್ನ ಮಾತು ಕೇಳಿ ನಿನ್ನ ಆರ್ಯಾಣಕ್ಕೆ ಕಳಿಸಿಕೊಟ್ಟೆ. ಆರ್ಯಾಣದಲ್ಲಿ ನಿನ್ನ ಹುಲಿಸಿ ಅತ್ತಿಂದ ಮುಗಿಸಿರ್ಬೇಕು ಅಂತ ನಾನು ಎದಿ ಪಡ್ಕೊಂಡು ಹತ್ತು ಕರೆದು 4 ದಿನ ಅದನ್ನ ಮರೆತು ಬಿಟ್ಟೆ. ಇವತ್ತಿನ ದಿವಸ ಆರ್ಯಾಣದಾಗ ಬೆಳೆದು ಬಂದಿ ನನ್ನ ಮಗನ ಮದುವೆ ಮಾಡ್ಕೊಂಡು ಬಂದಿದಿ. ನಿನ್ನ ಎಷ್ಟು ಕೊಂಡಾಡಿದ್ರು ಕಡಿಮೆನೆ ಅಂತ ತಾಯಿ ದುಃಖ ಮಾಡಿ ಅಳ್ತಾ ಇರ್ತಾಳು. ತಾಯಿ ಅಳಬೇಡ, ಗಾತಾಗಿಲ್ಲ. ನೀನು ಎದೆ ಹಾಲು ಉಣಿಸಲಿಲ್ಲ ಅಂದ್ರೂ ಕೂಡ ತುಂಬಾ ಹೃದಯದಿಂದ ನನಗೆ ಹಾಡಿ ಹರಿಸಿದ್ದಿ. ನೀನು ಹಾಲು ಮತದ ಗುರುವಾಗಿ, ಜಗದ ಗುರುವಾಗಿ, ಲೋಕಕ್ಕೆ ಮತ್ತು ಉಪಕಾರ ಮಾಡುವ ಸೂರ್ಯಚಂದ್ರನಿರುವವರೆಗೆ, ನೆಲಗಂಗೆ ಹರಿವರೆಗೆ ನಿನ್ನ ಕೀರ್ತಿ ಅಜರಾಮರವಾಗಿ ಇರಲಿ ಅಂತ ತುಂಬಾ ಹೃದಯದಿಂದ ಆಶೀರ್ವಾದ ನೀ ಏನು ಮಾಡಿದ್ಯಲ್ಲ, ಆ ಆಶೀರ್ವಾದ ಬಲದಿಂದ ನನಗೇನಾಗಲಿಲ್ಲ. ತಾಯಿ ಪಾರ್ವತಿಯಿಂದ ನನಗೆ ಅಮೃತ ಸಿಕ್ತು. ದೇವಾನ ದೇವತೆಗಳು ಬಂದು ನನ್ನ ಆಡಿಸಿದ್ರು. ಗಿರಿರಾಮ ಮಹಾಲಿಂಗರಾಯ ಆಗಿ ಬಂದು ನನಗೆ ಜೋಳ ಹಾಡಿದ, ನನ್ನ ತೊಟ್ಟಲ ತೂಗಿದ, ಮತ್ತು ವಾಯುದೇವ ಬಂದು ತೊಟ್ಟಲ ತೂಗಿದ. ಎಲ್ಲರೂ ನನ್ನ ಸೇವೆ ಮಾಡಿದ್ರು. ಅದರಾಗ ಗಿರಿರಾಮ ನನ್ನ ಸೇವೆ ಮಾಡಿದ. ನನಗೆ ಏನು ಕೊರತಿಲ್ಲ. ಮಾಯಮ್ಮನಿಗೆ ಸಿಕ್ಕು, ಅವರ ತಮ್ಮನಾಗಿ, ಅವರ ಮಗನಾಗಿ, ಅವ್ರ ಮನೆಯಾಗ ಬೆಳೆದ್ನಿ. ನಿನ್ನ ಅಣ್ಣ ಏನು ಮೋಸ ಮಾಡಿದ್ದಲ್ಲ, ಅವನು ಏನು ತನ್ನ ತಲೆಯಾಗಿ ಇಟ್ಟುಕೊಂಡಿದ್ದಲ್ಲ, ಕೋಪ ತಾಪ, ಅವನ ಮಗ ಮತ್ಸರ ಎನಿಸಿ ಅವನ ಮಗಳನ್ನ ಮದುವೆಯಾಗಿ ತಂದೀನಿ. ಅಕ್ಕ ನನ್ನ ಇಲ್ಲಿ ಕಳಿಸ್ಯಾಳ, ನಾ ಬಂದೀನಿ, ನಾನು ಇನ್ನು ಮೇಲೆ ಅಳಬೇಡ ಅಂತ ಮಗ ಹೇಳಿದ. ಎಲ್ಲರೂ ಆನಂದ ಸಾಗರದಲ್ಲಿ ಮುಳುಗಿ ಮಹಾಪ್ರಸಾದ ಮಾಡಿ ಊರಿಗೆನ ಬೀರಲು ಕೊಟ್ಟರು. ಊರಿಗೆನ ಪ್ರಸಾದವನ್ನು ಹಂಚಿದ್ರು. ಆ ಆನಂದದೊಳಗೆ, ಈ ಆನಂದದೊಳಗೆ ಅನುಭವ ಮಾಡ್ಕೋತ ಬೀರಲಿಂಗ ಪ್ರಪಂಚದೊಳಗ ಪಾರಮಾರ್ಥ ಮಾಡೋಕ ಮುಂದ ನಡೀತಕ್ಕಂಥ ಘಟನೆಗಳನ್ನು ಮರೆತು ಪ್ರಪಂಚ ಪಾರಮಾರ್ಥ ಮಾಡ್ಕೋತ ಕೂತಿತ್ತು. ಉಪನಿಷತ್ತ ವೇದ ಅಂತಿರಲಿಲ್ಲ, ಅವನ ನಿಲಿ ಹೊತ್ತಿಗೆ ಆ ನೀಲಿ ಹೊತ್ತಿಗೆ ಓದ್ಕೋತ ಪಠನ ಮಾಡ್ಕೋತ ಹಂಗ ಕೂತ ಮರೆತ ಕುಂತಾಗ ಹಿಂದೆ ಶಾಪ ಕೊಟ್ಟಿದ್ದು. ಯಾರಿಗೆ? ಶಿವಗೇನಿ ಸಿದ್ಧ ಮತ್ತು 20ರ ಅವತಾರದಾಗಿದ್ದಾಗ ದೈತರಿಗೆ, ಸಿದ್ಧರಿಗೆ ಶಾಪ ಕೊಟ್ಟಿದ್ದು. 7 ಮಂದಿ ಸಿದ್ಧರಿಗೆ ಏನಂತ ಕೊಟ್ಟಿದ್ದ? ನೀವು ನಮ್ಮನ್ನ ಕಂಡು ನಿಂದೆ ಆಡಿದ್ದೀರಿ, ನೀವು ಮುಂದಿನ ಜನ್ಮದಾಗ ನೀವು ದೈತರಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ಟಿದ್ದ. ಗುಗರಿ ಸಿದ್ಧ, ಕಲೋರ ಸಿದ್ಧ, ಕೊನೆ ಸಿದ್ಧ, ಕೋಪ ಸಿದ್ಧ, ಶಂಕ ಸಿದ್ಧ, ಸಂಕ ಸಿದ್ಧ, ಹಿಂಗ ವನ ಸಿದ್ಧ, 7 ಮಂದಿ ಸಿದ್ಧರೆಲ್ಲ ಅವರ ಜನನಾಗಿತ್ತು. ಎಲ್ಲಿ ಅಂತ ಕೇಳಿದ್ರೆ ತಾಲೂಕು ಸಿಂಧನೂರು, ಜಿಲ್ಲಾ ರಾಯಚೂರು, ಅಮ್ಮಮ್ಮನ ಗುಡ್ಡ ಅಂತ ಐತಿ. ಆ ಅಮ್ಮಮ್ಮನ ಗುಡ್ಡದಲ್ಲಿ ಒಬ್ಬಳು ಮಾಯಾದೇವಿ ಅಂತಿದ್ರು. ಇವರು ಒಂದು ತೊಗರಿ ಹೊಲದಲ್ಲಿ ಇಬ್ಬನಿಯಾಗಿ ಹೋಗಿ ಉದುರಿ ಬಿದ್ದಿದ್ರು. ಅವಳು ಬಂದು ಅದನ್ನು ಭಕ್ಷಣೆ ಮಾಡಿದ್ರು. ಅವ್ರ ಉದುರದಿಂದ ಇವರೆಲ್ಲ ಹುಟ್ಟಿದ್ರು.
ಇವರೆಲ್ಲ ಹುಟ್ಟಿದ್ರು. ಇವು ಮರತರೆ ಕುಂತಿದ್ದ, ಅವರದರೆ ಪ್ರಬಲ ಹೆಚ್ಚಾಗಿತ್ತು, ಜಗತ್ತಿಗೆ ಅನ್ಯಾಯ ಹೆಚ್ಚಾಗಿತ್ತು, ಆಕ್ರಮಣ ಮಾಡಿ ಯಾಗ ಯಜ್ಞಗಳನ್ನೆಲ್ಲ ಕೆಡಿಸ್ತಿದ್ರು, ಬಲಿಷ್ಠರಾಗಿ ಏನೇನೋ ಪಾಪಗಳನ್ನು ಮಾಡ್ತಿದ್ರು, ಋಷಿ ಮುನಿಗಳನ್ನ ಋಷಿ ಪತ್ನಿಯರನ್ನ ಗೋಳಿ ಕೊತ್ತಿದ್ರು. ಎಲ್ಲಾ ಕಲಂಕ ಬಂದಿತ್ತು. ಮರೆತ ಕುಂತಿದ್ದ ಪರಮಾತ್ಮ ಕೈಲಾಸದಲ್ಲಿ ಕುಂತ ಒಂದು ಪತ್ರ ಬರೀತ. ಏನು ಅಂತಂದ್ರೆ, ಪ್ರಪಂಚ ಮಾಡೋದು ಸಾಕು ಮಾಡು. ನಾನು ಹೇಳುದು ಏನು ಅಂತಂದ್ರೆ, ಕುಂಡ ದೈತ್ಯರನ್ನ ಏನು ಶಾಪ ಕೊಟ್ಟಿದ್ದಿಲ್ಲ, ಅವ್ರು ಬೆಳೆದು ಬಹಳಷ್ಟು ಕಾಟ ಕೊಡ್ತಾ ಇದ್ದಾರೆ. ಮತ್ತ ಲೋಕಕ್ಕೆ ಬಹಳಷ್ಟು ಅನ್ಯಾಯ ನಡೀತಾ ಐತಿ. ನೀ ಪ್ರಪಂಚ ಮಾಡೋದು ಬಿಟ್ಟು ಈ ಪತ್ರವನ್ನು ನೋಡಿ ಅದರೊಳಗೆ ಏನು ಬರ್ತೀನಿ ಅದನ್ನು ತಿಳ್ಕೊಂಡು ನೀ ಅದ್ರ ಬೆನ್ನು ಹತ್ತಿ ಅವನ್ನೆಲ್ಲ ಒಂದು ಗತಿ ಗಾಣಿಸು ಅಂತ ಹೇಳಿ ಅದ್ರ ಬರೆದಿತ್ತು. ಅದ ಇವನ ಕೈಗೆ ಬಂದು ಸಿಕ್ಕಿತ್ತು. ಅದರ ಪ್ರಕಾರ ಮುಂದೆ ಒಂದು ಕೆಲಸ ಮಾಡ್ತಾನೆ. ಏನು ಅಂದ್ರೆ, ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಯಾವುದು ಅಂತ ಕೇಳಿದ್ರೆ, ಒಬ್ಬ ಈ 7 ಮಂದಿ ದೈತ್ಯರನ್ನು ಹೊಡಿಕ್ಕಿಂತ ಪೂರ್ವದಲ್ಲಿ ಒಬ್ಬ ಜೊಳ್ಳಾಸುರ ದೈತ ಅಂತಂದ್ರೆ ಅವನು ಕುಂತಲ ದೇಶದ ಮಧುಕೈಟ ಎಂಬ ಅಂಶದಲ್ಲಿ ಹುಟ್ಟಿರ್ತಾನೋ. ಆ ಜೊಳ್ಳಾಸುರ ಬಹಳ ಬಲಾಢ್ಯಲ್ಲಿ ಇರ್ತಾನೆ. ಬಹಳ ಸೊಕ್ಕಿನಿಂದ ಬಹಳ ಗರ್ವಿನಿಂದ ಅನ್ಯಾಯವಾಗಿ ಲೋಕಕ್ಕೆ ಕಾಟ ಕೊಡ್ತಿರ್ತಾನೋ. ಅವನ ಸವಾರ ಮಾಡ್ಲಕ್ಕ ಬೀರಲಿಂಗ ನಿಂದಿರ್ಬೇಕಾಗ್ತದ. ಹಿಂದಕ್ಕ ಇಂದ್ರ ದೇವತೆಗಳನ್ನೆಲ್ಲ ಕಳಿಸಿದ. ಆ ದೇವತೆಗಳನ್ನೆಲ್ಲ ಆ ಜೊಳ್ಳಾಸುರ ನುಂಗಿಬಿಟ್ಟಿದ್ರು. ನುಂಗಿಬಿಟ್ಟ. ಕಳಿಸಿದವರು ದೇವತೆಗಳನ್ನೆಲ್ಲ ನುಂಗಿಬಿಟ್ಟ. ಇಂದ್ರನಿಗೆ ಚಿಂತೆ ಆಯ್ತು. ಚಂದಾನಗಿರಿಗೆ ಬಂದ ಬೀರಲಿಂಗನಿಗೆ ಹೇಳಿದ, ನೀ ಅದಕ್ಕೆ ಹುಟ್ಟಿದಿ, ಆ ದೈತನ ಹೊಡೆಯಕ್ಕ ಹುಟ್ಟಿದಿ, ಆ ದೈತನ ಹೊಡೆದು ಮುಗಿಸು ಅಂತ ಹೇಳಿದಾಗ ಬೀರಲಿಂಗ ಒಪ್ಕೊಂಡ ಜೊಳ್ಳಾಸುರ ದೈತನ ಹೊಡೆಯಕ್ಕೆ ಹೋಗ್ತಾನ. ಜೊಳ್ಳಾಸುರ ದೈತನ ಹೊಡೆಯಕ್ಕೆ ಹೋಗ್ತಾನೋ. ಅವ್ ಹೊಡೆಯಕ್ಕೆ ಹೊರಟಾಗ ಅವನು ದೇವತೆಗಳನ್ನು ನುಂಗಿದಂಗ ಆ ಜೊಳ್ಳಾಸುರ ನುಂಗ್ಯಾ ಬಿಟ್ರಿ. ದೇವತೆಗಳೆಲ್ಲ ಒಳಗೆ ಇದ್ರಿ ಬಟ್ಟ್ಯಾಗ. ಇವನು ನುಂಗಿಬಿಟ್ಟ. ಇವನು ಒಳಗಡೆ ತನ್ನ ದೇಹನ ಅಗಲು ಮಾಡುತ್ತಾ ಆ ದೇವತೆಗಳನ್ನು ಸಾಯಿಸಲಾರ್ದಂಗ ಅದು ಉಸಿರು ಕಟ್ಟಿ ಸಾಯುವಂಗ ಮಾಡಿದ. ಅವಾಗ ದೇವತೆಗಳೆಲ್ಲ ಹೊರಗೆ ಬಂದ್ರಿ, ಇವನು ಹೊರಗೆ ಬಂದ್ರು. ಏನ್ರಿ, ಅವನು ಪ್ರಾಣಪೂರ್ವಾಗಿ ಹೇಳಿದ, ನನ್ನ ಗುರು ಏನಾದರೆ ಉಳಿಸು ಪರಮಾತ್ಮ. ಬೀರಲಿಂಗ ದೇವ, ನನಗೆ ಗೊತ್ತಾಗಲಾರ್ದಕ್ಕ ನಾ ಏನೇನೋ ಮಾಡೀನಿ, ಹೆಂಗೆಂಗೋ ಮೆರೆದಿನಿ. ನಾನು ಮಾಡೋದು ಪಾಪ ಅನ್ಯಾಯ ಬಹಳಷ್ಟಾಗ್ಯಾವು. ನಿನ್ನ ಕೃಪಾ ಕಟಾಕ್ಷದಿಂದ ನನ್ನ ಸಾವಾಗ್ತದೆ ಅಂತಂದ್ರೆ, ಒಬ್ಬ ಪರಮಾತ್ಮನಾದ ಶಿವಸಿದ್ಧ ಬೀರನಿಂದ ನನ್ನ ಪ್ರಾಣ ಹೋಗ್ತದೆ ಅಂದ್ರೆ ನನ್ನೊಂದು ಗುರು ಏನಾದರೂ ಉಳಿಸು ಅಂತ ಬೇಡ್ಕೊಂಡಾಗ ಅವಾಗ ನೋಡಪ್ಪ, ನಿನ್ನ ದೇಹದಿಂದ ಅವಯವಗಳಿಂದ ಆಗಿರ್ತಕ್ಕಂಥ ಭಾವನ ಬಿರುದಾವಳಿಗಳು ಅಂದ್ರೆ 52 ಬಿರುದಾವಳಿಗಳು. ಅಂದ್ರೆ ಇವು ಹಾಲು ಮತಕ್ಕೆ ಮೂಲ ಆಗಿ ಬಂದವರು. ಇವು ಅವನ ದೇಹದಿಂದ ಏನೇನು ಹುಟ್ಟತಾವ ಅನ್ನೋದನ್ನ ಸ್ವಲ್ಪ ನೋಡೋಣ. ಅದು ಯಾವುದು ಏನು ಅಂತಂದ್ರೆ ಹೇಳ್ತಾರ. ಅವ್ರ ಹೆಸರೇನು ನೋಡ್ರಿ. ಆ ದೈತನ ದೇಹದಿಂದ ಹುಟ್ಟಿರ್ತಕ್ಕಂಥ 52 ಬಿರುದಾವಳಿಗಳು ಹೇಳ್ತೀನಿ ಕೇಳಿ. ಆತ್ಮೀಯ ಬಂಧುಗಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಮೊದಲನೇದು ಡೊಳ್ಳು. ಹೇಳ್ರಿ, ಜೊಳ್ಳಾಸುರನ ಹೊಡೆಯ ಡೊಳ್ಳು ತಯಾರಾಗ ಮೊದಲನೇದು ಡೊಳ್ಳು. ಎರಡನೇದು ಕೈತಾಳ, ಕಳೆ, ನಪೇರಿ, ಹೆಗ್ಗಾಳಿ, ಚಿನ್ನಕಾಳಿ, ಕಲಿಗೆಜ್ಜಿ, ಜಾಂಟಿ, ಕಡಾವಿ, ಡಾಲು, ಸಾರಸತ್ತಿಗಿ, ನೌಬತ್ತು, ಪಲಾಕ್ಷಿ ಅಂದ್ರೆ ಪಲ್ಲಕ್ಕಿ, ತುರಾಯಿ, ಹನುಮಗರಿ, ಹಂದಿಕ್ವಾರಿ, ಹೊನ್ನಗರಿದ್ದ ಗೊಂಡೆ. ಈ ಗೊಡ್ಡಿ ಕಟ್ತಿರಲ್ಲ ನೀವು, ಗೊಡ್ಡಿ ಕಟ್ಟಿದ್ದೀರಲ್ಲ ಆ ಗೊಂಡೆ, ಹೊನ್ನ ರಿಕ್ಕದ ಗೊಂಡೆ ಅಂತ ಕರೀತಾರ. ಅಲಗ, ಪದಕದ ಹಾರ, ಕುಂದನ ಉಡುದಾರ, ನಡಕಟ್ಟಿ, ಮುರಿ ಕಂಕಡಿ, ರುಳಿ, ಪದಕ, ರುಮ್ಮಿನ ಚೂರಿ, ಗಂಡು ಗತ್ತರಿ, ಗುಂಡು ಗತ್ತರಿ, ಕಠಾರಿ, ಕಿರೀಟ, ಮುಳ್ಳಾವಿಗಿ, ಕಂಕನಗತ್ತಿ, ವಜ್ರಗತ್ತಿ, ಚಪ್ಪುಗೊಡ್ಲಿ, ವಜ್ರ ಮುಷ್ಟಿ, ಗಜಾಂಕುಶ, ಬಿಲ್ಲುಬಾಣ, ಕೆಂಪಬಾಣ, ರೇತುಬಾಣ, ವೆಂಕಬಾಣ, ಸೂರ್ಯಬಾಣ, ಕುರಿಬಾಣ, ಹೊಗಿಬಾಣ, ಚೌರಿ, ಸಮೈ, ದಂಡು, ಗುಂಡು, ಕೈಗಡಗ, ಕಾಲಗಡಗ ಅಂದ್ರೆ ಬಿಂದಲಿ, ಕರ್ಣಕೊಂಡಲ. ಇವ 52 ಬಿರುದಾವಳಿಗಳು.
ಇವುಗಳನ್ನ ಒಯ್ದು ಬಿಟ್ಟು ಎಲ್ಲಿ ಇಟ್ರು ಅಂದ್ರೆ ಕೈಲಾಸದಲ್ಲೇ ಇಟ್ರು. ಏನ್ರಿ, ಇವುಗಳನ್ನ ಒಯ್ದು ಕೈಲಾಸದಲ್ಲಿ ಇಟ್ರು. ಆವಾಗ ಬೀರ್ಲಿಂಗ ಆನಂದವಾಗಿ ಚಂದನಗಿರಿಯಲ್ಲಿ ಇದ್ದಾಗ ಗುರು ರೇವಣ ಸಿದ್ಧನ ಹಬ್ಬ ಹಾಕಬೇಕಂತ ಅದು ಕಲ್ಪನೆನೂ ಇಲ್ಲ. ನೀಲಿ ಹೊತ್ತಿಗೆ ಓದಿ ನೋಡಬೇಕು ಅಂತ ಮೇಲು ಮಾಡಿದ ಮೇಲೆ ದೇವರಗೆಳಿ ಬಪ್ಪನನಿಂದ ಹೇಗೆ ದೇವರಗೆಳಿ ಬಪ್ಪನನಿಂದ ಅದನ್ನ ನೀಲಿ ಹೊತ್ತಿಗೆಯನ್ನ ಜಾಡಗಂಬಳಿ ಹಾಸಿ ಅದನ್ನು ನೀಲಿ ಹೊತ್ತಿಗೆ ಇಟ್ಟು ಪೂಜೆ ಮಾಡಿ ಆ ಗುರುವಿನಿಂದ ಅದನ್ನು ಓದಿಸ್ತಾ ಇದ್ದ. ಅದರೊಳಗೆ ಏನೇನು ಹೊಟ್ಟತಿತ್ತು ಅಂತ ಕೇಳಿದ್ರ ಪಟ್ಟದ ಪರ್ವ ಲಿಂಗನ ಜಾಡಗಂಬಳಿ ಹೊಂಪುರಿ ಅದ್ರ ನೀಲಿ ಹೊತ್ತಿಗೆ ಏನ್ರಿ. ಮತ್ತ ಪಟ್ಟಣದ ಹೂಕಾಯಿ ಹೊರಟು ಗುರು ರೇವಣ ಸಿದ್ಧನ ಹಬ್ಬನು ಹೊರಟಿತು. ಮತ್ತ ಮಾಯವ ಪಟ್ಟ ಕುರಿಗಳು 12 ವರ್ಷ ಆದ್ರೂ ಮರಿ ಹಾಕಿದ್ದಿಲ್ಲ. ಹೇಳ್ರಿ, ಇದು ಹಬ್ಬದ ನಿಮಿತ್ತ ರೀ. ಗುರುವಿನ ಹಬ್ಬ ಹಾಕಿರ ಕುರಿ ಮರಿಗಳು ಅಂದ್ರೆ ಕುರಿಗಳು ಮರಿಗಳು ಹಾಕ್ತಾ ಹೋದ ಸಂಕೇತ. ಅದು ಯಾರಿಂದ? ಅಕ್ಕ ಮಾಯವನ್ನ ಅಕ್ಕ ತಂಗಿಯನ್ನ ಕರೆಸಿದ್ರನ್ನ ಈ ಹಬ್ಬ ಚೆನ್ನಾಗಿ ನಡೀತೈತಿ ಅಂತ ಅದರಾಗ ಹೊರಟಿದ್ರಿ. ಅದನ್ನು ನೋಡಿ ಗುರು ಬೀರಲಿಂಗ ದೇವರಿಗೆ ಪಪ್ಪನನ್ನ ಕರೆಸಿ ಕಿವಿ ಮಾತು ಹೇಳ್ತಾನ. ಮತ್ತ ಹಬ್ಬದ ಕಾರ್ಯಕ್ರಮ ಮುಂಚೆ ಅಕ್ಕಗಳಿರ್ಬೇಕು, ನಿನ್ನ ಕುರಿ ಯಾರಿಗೆ ಹಚ್ಚು. ಮಾಯವ ಕುರಿ ಪಟ್ಟಿದ್ರಿ, ಮಾಯವ ಕುರಿ ಪಟ್ಟಿದ್ರು, ಭಾಳ ಆಗಿದ್ದು, ಅವು ಮರಿ ಹಾಕಿದ್ದಿಲ್ಲ. ಇದು ಮರಿ ಹಾಕೋದಕ್ಕಾಗಿನೂ ಗುರು ರೇವಣ ಸಿದ್ಧರ ಹಬ್ಬದ ಕಾರ್ಯ ಅಂದ್ರೆ ಅಕ್ಕವ ಮಾಯವ ಬಹಳ ದಿನ ಅಂತ ಬಂದೇ ಇಲ್ಲ, ಅವ್ ಕರೆದೇ ಇಲ್ಲ. ಹಬ್ಬಕ್ಕೆ ಕರೆಯೋಣ ಅಂತ ಸಾಗರ ಬಿದ್ದ ದೇವರಿಗೆ ಬಪ್ಪನನ್ನ ಕೊಟ್ಟು ಕಳಿಸ್ತಾರ. ಕಣ್ಣಿ ಕೋಮಲಿ ಬುತ್ತಿ ಕಟ್ಟಿ ಕಳಿಸಿರ್ತಾರ. ಅವ್ ತಗೊಂಡು ಹೋಗಿ ಸೋಪಾನ ಬಾಯಿ ಮೇಲೆ ಕೂತಿರ್ತಾನ. ಅಕ್ಕನ ಮನಿ ಗೊತ್ತಿಲ್ಲ. ಅಕ್ಕ ತಂಗಿಯಾರ ಇಬ್ರು ನೀರಿಗೆ ಬರ್ತಾರ. ಹಾರರು ಒಣ್ಯಾಗು ಹಾಯ್ತಾರ, ಎಲ್ಲಾರು ಒಣ್ಯಾಗ ಆಗ ಬರ್ತಾರ. ಬಪ್ಪನನ್ನು ನೋಡ್ತಾರ. ಬಪ್ಪನ ಇದ್ಯಾಕೆ ಕೂತಿದಿ? ನಮ್ಮ ಮನಿ ನಿನಗೆ ಗೊತ್ತಿಲ್ಲ. ಯಾರೇ ಕೇಳಿದ್ರೆ ಪರಿಚಯ ಹೇಳಿದ್ರೆ ಹೇಳ್ತಿದ್ರು, ಬಂದ ನಮ್ಮ ಮನೆಗೆ ಬರೋದು ಬಿಟ್ಟು ಇಲ್ಲಿ ಯಾಕೆ ಕೂತಿದ್ವಿ ಅಂತ ನೀವು ತಿಳ್ಕೊಂಡು ಅವನ ಮನೆಗೆ ಕರ್ಕೊಂಡು ಸ್ವಾಗತ ಮಾಡಿ ಅವನಿಗೆ ಮಹಾಪ್ರಸಾದವನ್ನು ಕೊಟ್ಟು ಕೇಳ್ತಾರ, ನೀವೆಲ್ಲ ಖುಷಿಲ್ಲ, ಎಲ್ಲ ಚೆನ್ನಾಗಿದ್ದೀರಿ, ಮತ್ತು ಸಂತೋಷ, ಮತ್ತು ಬಂದ ಕಾರಣ ಏನು ಅಂತ ಕೇಳಿದ್ರು. ನೋಡಿವ ತಾಯಿ, ನಿನ್ನ ತಮ್ಮ ಗುರು ರೇವಣ ಸಿದ್ಧನ ಹಬ್ಬ ಹಾಕ್ಯಾನ, ಗುರುವಿನ ಬರಮಾಡಿಕೊಳ್ಬೇಕಾಗೈತಿ. ಆದ್ದರಿಂದ ನೀವು ಹಬ್ಬದ ಕಾರ್ಯಕ್ಕೂ ಬರಬೇಕು ಅಂತ ಹೇಳಿದ. ಇಷ್ಟು ಹೇಳಿದ ಕೂಡಲೇ ಮಾಯಮ್ಮಗೇನೋ ಆನಂದ ಆಯ್ತು. ಆನಂದ ಆಗಿ ಅಕ್ಕ ಮಂತಾಳ, ಮಾಯಮ್ಮ ಅಂತಾಳ, ಕಾಸು ನಮ್ಮ ತಮ್ಮ ಇತ್ತಂದ್ರೆ ಕರೆಯಾಗ ಬರ್ತಿದ್ದ, ತನ್ನ ಶಿಷ್ಯನು ಕೊಟ್ಟು ಕಳಿಸ್ತಿದ್ದಿಲ್ಲ, ಹೆರವರ ತಮ್ಮ ಪರ್ವರ್ನ ಕೊಟ್ಟು ಕಳಿಸ್ಯಾನು ಅಂತ ಮಾಯವ್ವನ ಕತ್ಳು. ನೋಡಪ್ಪ, ನನ್ನ ತಮ್ಮ ಗುರುವಿನ ಹಬ್ಬ ಹಾಕಿದ್ರೆ ಅವನ ಮನೆಯಲ್ಲಿ ಅವನ ಹಬ್ಬ ಹಾಕೋಲಿ, ನನ್ನ ಮನೆಯಲ್ಲಿ ಕೆಲಸ ಐತಿ, ನನಗೆ ಬರಾಕಾಗುದಿಲ್ಲ. ನಂದು ಕಾರಣ ಐತಿ, ಕಾರ್ಯ ಐತಿ, ಮಾಡಬೇಕು. ನಮ್ಮ ಮನ್ಯಾಗ ಯಾರು ಮಾಡೋರಿಲ್ಲ, ನಾವು ಮಾಡಬೇಕಾಗೈತಿ, ನೀವು ಹೋಗು ಅಂತ ಕಳಿಸ್ತಾರ. ಏನ್ರಿ, ನೀವು ಹೋಗ್ಬೇಕು ಅಂತ ಕಳಿಸಿದಾಗ ಬಪ್ಪನ ಎಷ್ಟು ಖುಷಿದಿಂದ ಬಂದಿದ್ದೋ, ಆ ತಾಯಿಯನ್ನ ಕರ್ಕೊಂಡು ಹೋಗ್ಲಾಕ ಅಷ್ಟು ನಗನಗ್ತಾ ಬಂದ, ಅಳ್ಕೋತ ದುಃಖ ಮಾಡ್ಕೋತ ಚಂದನಗಿರಿ ಹೋಗ್ತಾನ. ಗುರು ಕಳಿಸಿದ್ದ ಕರ್ಕೊಂಡು ಬರಕ್ ಆಗ್ಲಿಲ್ಲ, ಗುರುವಿಗೆ ಏನ್ ಹೇಳ್ಬೇಕು ಅಂತ ಬಂದು ಗುರುವಿನ ಮುಂದೆ ಹೇಳ್ತಾನ. ಇದ್ದದ್ದು ಇದ್ದಾಗ ಯಾಕೆ ಕರ್ಕೊಂಡು ಬರಲಿಲ್ಲ ಅಂತಂದಾಗ ಅಲ್ಲಿ ಆದ ಘಟನೆಗಳನ್ನೆಲ್ಲ ದೇವರಿಗೆ ಬಪ್ಪನ ಸವಿಸ್ತಾರವಾಗಿ ಗುರುವಿನ ಮುಂದೆ ಹೇಳಿದಾಗ ಹಿಂಗಂದ್ರು, ನಮ್ಮ ಅಕ್ಕನು ಸಣ್ಣಾಗಿರ್ತ ಕಾಡಿ ಬೇಡಿದ್ದೀನಿ, ಇನ್ನೂ ಆದರೂ ಹಠ ಬಿಟ್ಟಿಲ್ಲ. ನಾ ಇನ್ನು ಹೋಗಿ ನನ್ನ ಅಕ್ಕನ ನಾನ ಕರ್ಕೊಂಡ್ ಬರ್ತನು. ನಮ್ಮ ಅಕ್ಕ ಹೆಂಗ ಬರಂಗಿಲ್ಲ ನಾನು ನೋಡ್ತಿಲ್ಲ, ನಾನು ಸ್ವತಃ ನಾನ ಹೋಗ್ತೀನಿ. ನನಗೆ ಹೆರವ ತಮ್ಮ ಪರ್ವರನ್ನು ಕೊಟ್ಟು ಕಳ್ಸ್ಯಾನ ಅಂದಳು. ಸ್ವತಃ ನಾನ ಹೋಗ್ತೀನಿ. ಕುದುರೆ ಮೇಲೆ ಹತ್ತಿದ್ರಿ, ಬುದ್ಧಿ ಕಟ್ಕೊಂಡು ಹತ್ತಿದ. ಕುದುರೆ ಓಡ್ತಿತ್ತು, ಕಲ್ಲು ಗುಂಡುಗಲ್ಲುಗಳೆಲ್ಲ ಹಿಟ್ಟಗಲ್ಲಾಗಿ ಹಿಟ್ಟಾಗ್ತಿದ್ದವು. ಕುದುರೆ ಕಾಲಿಟ್ಟಲ್ಲಿ ಹೆಂಗ್ ಹೋಗ್ತಿತ್ತು? ಕುದುರೆ ಬಹಳ ವೇಗವಾಗಿ ಹೋಗ್ತಿತ್ತು. ಆಗಿದ್ದಾಗೆ ಬಂದು ಅಕ್ಕಂದಿರನ ಮನೆಗೆ ಬಂದ. ಅವ್ರು ಹುಡುಗ ಹಚ್ಕೊಂಡು ನೋಡ್ತಿದ್ರು ಮನಿ ಮ್ಯಾಲಿ, ಇದ್ರ ಮ್ಯಾಲ ನಿಂತು. ಹೆಂಗ್ರಿ, ನಮ್ಮ ತಮ್ಮ ಬಂದೇ ಬರ್ತಾನ, ಕರಿಲಾಕ ಬರ್ತಾನ ಅಂತ ಅವ್ರು ಗೊತ್ತಿದ್ದ. ಮ್ಯಾಲ ಹುಡುಗ ಹೆಚ್ಚು ನೋಡ್ತಿದ್ರು. ಇವ್ ಮ್ಯಾಲ ಕೂತ್ಕೊಂಡ ಭರಾಟೆಯಿಂದ ಬರ್ತಿದ್ದ. ಅದನ್ನ ನೋಡಿ ಬಹಳ ಸಂತೋಷ ಆಯ್ತು. ಅಷ್ಟ್ರಾಗ ತೆಳಗಿಳಿದು ಬಂಗಾರ ಗಿಂಡ್ಯಾಗ ನೀರು ತಗೊಂಡು ಮತ್ತ ಕೊಡ್ಬೇಕಂತ ಬಂದ್ರು. ಅವನು ಕುದುರೆ ಇಳಿದು ಬಂದ, ಪಾದಿಗೆ ನೀರು ಹಾಕಿದ್ರು. ನನಗೆ ನೀರು ಹಾಕೋದು ಬೇಡ, ನೀವು ನೀರು ಕೊಟ್ಟರು ನಾ ಕುಡಿಯಂಗಿಲ್ಲ. ಯಾಕೆ ಕುಡಿಯಂಗಿಲ್ಲ?
ನಾ ಹಿಂಗೆ ಕುಡಿಯಂಗಿಲ್ಲ, ನೀವು ಪಟ್ಟ ನೀ ಜೀವಂತವಾದ ಹಾವ ಅನ್ನ ಸುರುಳಿ ಸುತ್ಕೋಬೇಕಾದ್ರೆ ಮ್ಯಾಲ ಕೂತ ನಾ ನೀರು ಕುಡಿಯವ ಅನ್ಕತ್ತ ನಾವು ಕುಡಿಯಂಗಿಲ್ಲ ನಾವು. ಇನ್ನ ನಿನ್ನ ಹಠ ಬಿಟ್ಟೇ ಇಲ್ಲ. ಕರಿಲಾಕ ದೇವರಿಗೆ ಹೇಳಿ ಬಪ್ಪನ್ನ ಕಳಿಸಿರ ನನ್ನ ಮನ್ಯಾಗ ಕಾರ್ಯ ಐತೆ ಅಂದಿ, ನಿನ್ನ ಮನ್ಯಾಗ ಯಾವ ಹಬ್ಬಿಲ್ಲ ಕಾರ್ಯ ಇಲ್ಲ. ತಮ್ಮನ್ನ ಕರ್ಕೊಂಡು ಹೋಗ್ಲಿ ಅಂತ ನೀ ಹೆಂಗ ಹಠ ತೊಟ್ಟಿದೀವೋ ಹಾಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಹಠ ತೊಟ್ಟಿದ್ದೀನಿ. ಆದಿಶೇಷನ ಮ್ಯಾಲ ನಾ ಕುತ್ಕೋಬೇಕು. ಅವಾಗಂದ್ರು ಮಾಯಮ್ಮ ಆದಿಶೇಷನಿಗೆ ಬೇಡ್ಕೊಂಡು ಮೊದಲು ವಿಷ್ಣು ಅವತಾರದಾಗ ಅವ ಮನೆಯಿಂದ ಆದಿಶೇಷ ಬಂದು ಸುರುಳಿ ಸುತ್ಕೊಂಡು ಕೂತ ಜಗಲಿ ಅದ್ರ ಮ್ಯಾಲ ನೀವು ಕೂತ ನೀರು ಬಿಡಾಕತ್ತು. ನಾ ನೀರು ಕುಡಿಯಂಗಿಲ್ಲ ನೋಡು, ಹಾಲು ಕುಡಿಯೋ. ಮತ್ತ ಆಡಿನ ಹೆಂಜಲ ಹಾಲು ಕುಡಿಯಂಗಿಲ್ಲ, ಕುರಿ ಹೆಂಜಲ್ ಇರ್ತಾವ ನೋಡು ಅದನ್ನ ಹಾಲು ಕುಡಿಯಂಗಿಲ್ಲ. ಮತ್ತೆ ಎಂತಾವ್ ಕೊಡ್ಲಿಪ್ಪ ನಿನಗ? ನೋಡಕ ನನಗೆ ಮೀಸಲು ಹಾಲು ಬೇಕು. ಆಗ ಕುರಿ ಗರ್ಭಕ್ಕೆ ಧರಿಸಿ ಮರಿ ಹಾಕಿರಬಾರ್ದು, ಮತ್ತ ಅದು ಹುಟ್ಟ ಕಟ್ಟಿರಬಾರ್ದು, ಎದ್ದಿರಬಾರ್ದು, ಅದು ಹುಟ್ಟ ಗೊಡ್ಡಿರ್ಬೇಕು, ಬಂಜಿರ್ಬೇಕು. ಅಂತಾದ್ರ ಹಾಲು ನಾ ಕುಡಿಬೇಕು. ಅಂತದ್ ಏನ್ರ ಇದ್ರೆ ತಗೊಂಡ್ ಕುಡಿತೀನಿ. ಅದನ್ನ ಎಲ್ಲಿತ್ತಲ್ಲೋ ನನ್ನ ಹೆಣ್ಣಿನ್ಯಾಗ ಅದು ಎಲ್ಲೇ ಐತಿ, ನನ್ನ ಕುರಿ ಒಳಗ ಅದು ಎಲ್ಲೇ ಐತಿ, ಹುಡುಕ್ಯಾಡ ಐತೆ ನೋಡು. ಅವಾಗ ಜ್ಞಾನ ದೃಷ್ಟಿಯಿಂದ ಮಾಯಮ್ಮ ನೋಡಿದ್ರು. ಹಿಂದೊಬ್ಬ ಶಾಪಗ್ರಸ್ತನಾಗಿ ಗಂಧರ್ವ ಮಾಯಮ್ಮನ ಕುರಿ ಒಳಗ ಕಂಚು ಗೋಳು ಕುರಿಯಾಗಿ ಅದು ಇತ್ತು, ಶಾಪಗ್ರಸ್ತ ಆಗಿತ್ತು. ಅದು ಬೀರ್ಲಿಂಗ ಹಾಲು ಹೋದಾಗನ ಅದು ಮುಕ್ತ ಆಗ್ಬೇಕಾಗಿತ್ತು. ಯಾಕೆ ನೋಡು ಹುಡುಕ್ಯಾಡುವಂತ ಮಾಯಮ್ಮ ಗೊತ್ತಾತು. ಮಾಯಮ್ಮ ಹಿಂದಿನ 2 ಮರಿ ಹಾಲು ಹಿಂಡಲಿಲ್ಲ, ಮುಂದೆ ಕೊಳಮಾಲಿದ್ದು. ಅದಕ್ಕೆ ಕುರಿಗೆ 2 ಕೊಳಮಾಲಿದ್ದು. ಆ ಕೊಳಮಾಲಿನ ಹಾಲು ಹಿಂಡಿ ಬೀರನಿಗೆ ತಂದು ಕೊಟ್ಟು ಬೀರನ ಕುಡ್ದ ಆನಂದ ಆದ. ಅದು ಕುರಿ ಮುಕ್ತ ಆತು. ಮಾಯಮ್ಮನ ಹೆಣ್ಣಿನ್ಯಾಗ ಅದನ್ನು ಮಣ್ಣು ಮಾಡ್ತಾರ. ಮುತ್ತೈದು ಕುರಿ ಅಂತ ಅದನ್ನು ಮಣ್ಣು ಮಾಡಿ ಅದ್ರ ಆಮೇಲೆ ಅದ್ರ ಪ್ರಾಣ ಸ್ವರ್ಗಕ್ಕೆ ಹೋಗಿ ಗಂಧರ್ವಾಗಿ ಅದು ಮತ್ತು ಮೊದಲಿನಂತೆ ಇರ್ತದೆ. ಬಂಧುಗಳೇ, ಅಕ್ಕ ಇನ್ನು ತಡ ಮಾಡಬೇಡ, ಎದ್ದೇಳ ಅಂತ ಹೇಳಿ ಆ ಕಂದಿರನ್ನು ಕರ್ಕೊಂಡು ಚಂದಾನಗಿರಿಗೆ ಹೋಗ್ತಾನೋ. ಹೋಗುವಾಗ ಮಂದಾನಗಿರಿ ಪ್ಯಾಕ್ಯಾಗ ಉಡುಗೊರೆಗಳನ್ನು ತಗೊಂಡು ಆನಂದವಾಗಿ ಅವ್ರು ಹೋಗ್ತಿರ್ತಾರ. ಹೇಳುವಾಗ ಕೇಳ್ತಿರ್ತಾರ, ನೀ ಇಷ್ಟು ದಿವಸ ಆತು ನಿನ್ನ ಮಡದಿನ ಕರ್ಕೊಂಡು ತಾಯಿ ತಂದಿನ ಹೋಗಿ ಕುಳಿದಿಪ್ಪ, ನಿನ್ಗೆ ಇಲ್ಲಿ ಬರಾಕಾಗ್ಲಿಲ್ಲ. ಅಕ್ಕಂದಿರ ನಿನ್ನ ಕಣ್ಣಾಗ ಕಾಣುದ್ರಪ್ಪ. ನೋಡು, ತುತ್ತು ಪಟ್ಟವಳು ಬಂದಳು ಅಂತಂದ್ರೆ ಹೆತ್ತವ್ರನ್ನ ಮರ್ತು ಬಿಡ್ತಿ. ಮರ್ತಲ್ಲಪ್ಪ, ನಾನು ಮರ್ತಲ್ಲ. ನನಗಿರ ಯಾರದಾರ ನೀನು ಬಿಟ್ರೆ ನೀನ ನನಗ ಆಧಾರ, ನೀನ ನನಗೆ ಗತಿಪ್ಪ. ಮತ್ತ ನೀನ ನಾನು ಮರ್ತ ಕುಂತು ಈ ಕರೆಯಾಕ ಬಂದೀನಿ. ನಿನ್ಗೆ ಸೋಳು ಆಗ್ಲಿಲ್ಲೇನೋ ಅಂದ್ರ ಆತ ನಿನ್ನ ತಾಯಿ ತಂದಿ, ನಿನ್ನ ಬಂಧು ಬಳಗ, ನಿನ್ನ ಮಡದಿ ಅಲ್ಲಿ ಸಂಸಾರ ಮಾಡ್ಕೊತಿದ್ದಿ. ಒಂದಿನ ನನ್ನ ಮನೆ ಕಡೆ ಬಂದು ನೋಡ್ಲಿಲ್ಲ ಅಂತ ಮಾಯಮ್ಮ ಅಂತಿದ್ಳು. ಅಕ್ಕ ನಾ ಎಲ್ಲ ಬರ್ಬೇಕಂತಿದ್ನಿ. ಅವಾಗ ಒಂದು ಘಟನಾ ನಡೀತು. ಶಿವಲೋಕದಿಂದ ಒಂದು ಪತ್ರ ಬಂದಿತ್ತು. ಆ ಕುಂತಲ ದೇಶದಲ್ಲಿ ಒಬ್ಬ ಜೋಳಾಸುರ ದೈತ್ಯ ಇದ್ದ. ಅವನು ಹೊಡೆದಕ್ಕಾಗಿ ಹೋಗಿ ನೀ ಅದಕ್ಕೆ ಬರಕ್ಕಾಗಲಿಲ್ಲ. ಬಿರುದಾವಳಿಗಳನ್ನು ತಯಾರು ಮಾಡಿ ಕೈಲಾಸದಲ್ಲಿ ಇಟ್ಟು ಬರೋದಕ್ಕೊಂದು ಸ್ವಲ್ಪ ತಡ ಆತು. ಅದಕ್ಕೋಸ್ಕರ ಈ ಕರೆಯಾಕ ಬಂದಿನಿ ಬಾ ಅಂತ ತಮ್ಮ ಹೇಳಿದ. ಅವಾಗ ಇರ್ಲಿಪ್ಪ, ಭಾಳ ಚಲೋ ಆಯ್ತು, ಒಳ್ಳೆ ಕೆಲಸನ ಮಾಡಿದಿ. ಮತ್ತ ನಿನಗೆ ಎಂತಾವ್ ಬೇಕು ಬಟ್ಟಿ ನಾವು ತೆಗೆದುಕೊಳ್ತೀವಿ. ಅಕ್ಕ ನನಗೇನು ತರಬೇಡ್ರಿ, ನಾನು ದೊಡ್ಡ ಶ್ರೀಮಂತ, ನನಗೇನು ತಗೋತೀನಿ, ನೀವು ಸುಮ್ಮನೆ ನಿಮ್ಗೆ ನಾ ತಗೋತೀನಿ. ಅವ್ರಂದ್ರು, ನಾವು ಬಡಪ್ಪ, ನಾವು ಒಂದು ದುಡ್ಡಿನ ಕೂಸ ಇಂತ ನಮಗೆ ಬೇಕು. ನೀ ದೊಡ್ಡದಿದ್ರೆ 25,000 ಪಿತಾಂಬರು ಇದ್ರೆ ಅದೆಲ್ಲ ನಿಮಗ ಯೋಗ್ಯ, ನಮ್ಗೆ ಬೇಡಪ್ಪ ಅಂತ ಹೇಳಿ ತಮಗೆ ಯೋಗ್ಯವಾಗುವಂತ ಕೂಸಗಳನ್ನ ಸೀರೆಗಳನ್ನು ತೆಗೆದುಕೊಂಡು ಅಕ್ಕವ ಮಾಯಮ್ಮ ಕರ್ಮ ಕಟ್ಕೊಂಡು ಬರ್ತಾಳು. ಅಲ್ಲಿ ಒಂದು ಘಟನಾ ನಡೀತೈತಿ. ಏನು ಅಂತಂದ್ರೆ, ಗುರು ರೇವಣ ಸಿದ್ಧನ ಬರಮಾಡಿಕೊಳ್ಬೇಕಾಗಿತ್ತಲ್ಲ. ಗುರು ರೇವಣ ಸಿದ್ಧನ ಬರಮಾಡಿಕೊಂಡ್ರು. ಬಹಳ ಚೆನ್ನಾಗಿ ಹಬ್ಬ ಹಾಕಬೇಕಂತ ಗುರು ರೇವಣ ಸಿದ್ಧನ ಬರಮಾಡಿಕೊಂಡು ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿ ಊರು ತುಂಬಾ ಆಟ ಪಲ್ಲಕ್ಕಿಯಾಗಿ ಮೆರವಣಿಗೆ ಮಾಡಿ ಹಬ್ಬದ ಕಾರ್ಯವನ್ನು ನಿರ್ಮಾಣ ಮಾಡಿದರು. ಹಬ್ಬ ಏನೋ ಭರ್ಜರಿಯಾಗಿ ನಡೀತು. ದೇವರ ಗೆಳಿ ಬಪ್ಪನ ಮುಂದಾಳತ್ವದಲ್ಲಿ ನಡೀತಾವ. ಏನ್ರಿ, ಎಲ್ಲದಕ್ಕೂ ಅವನೇ ಕಾರಣೀಭೂತನಿಂದ ಎಲ್ಲವನ್ನ ಸರಿಯಾಗಿ ಅವನು ನೋಡ್ಕೊಂಡು ಹೋಗ್ತಾ ಇದ್ದ. ಹಬ್ಬದ ಕಾರ್ಯ ಭರ್ಜರಿ ನಡೀತು. ಹಬ್ಬದ ಕಾರ್ಯ ಮಾಡುವಾಗ ತವರೂರಿನ ಮ್ಯಾಲ ತಮ್ಮ ಬಳಗದ ಮ್ಯಾಲ ಕಣ್ಣಿ ಕೊಮ್ಮಾಲೆ ಹಾಡ್ತಿದ್ರು. ಮತ್ತ ಇವರು ತವ್ರ ಮನಿ ತಮ್ಮನ ಬಳಗದ ಮ್ಯಾಲ ಬೀರಮ್ಮನ ಮ್ಯಾಲ ಮಾಯಮ್ಮ ಹಾಡ ಹಾಡ್ತಿದ್ರು. ತವ್ರ ಮನಿ ಬಳಗದ ಮ್ಯಾಲ ಹಾಡ ಕಣ್ಣಿ ಕೊಮ್ಮಾಲೆ ಹಾಡಕತ್ತಳು. ಮಾಯಮ್ಮ ಹೇಳಿದ್ರು, ಅವ್ ಬಾಳ ನಿಮ್ಮ ಅಪ್ಪ ನೀಚದಾನು, ಅವನ ಹೆಸರು ಯಾಕೆ ಈ ಸಂದರ್ಭದಲ್ಲಿ ಗುರುವಿನ ಹಬ್ಬ ಮಾಡುವಾಗ ತಗೋತಿ? ಬ್ಯಾಡ, ನಿನ್ನ ಪತಿನ ಹೆಸರು ತಗೋ, ನಿನ್ನ ಅತ್ತಿ ಮಾವ ದೇವರ ಅವ್ರ ಹೆಸರು ತಗೊಂಡು ಪದಗಳ ಹಾಡ. ತವ್ರ ಮನೆದು ಬಿಡು, ಪತಿ ದೇವರ ಮೇಲೆ ಹಾಡ ಹಾಡು ಅಂತ ಹೇಳಿದಾಗ
ಮತ್ತು ತವ್ರ ಮನೆ ಮ್ಯಾಲ ಹಾಡಾಕತ್ತಳು. ಮಾಯವನ ಕೈಯಾಗ ಒಣಕಿತ್ತು. ಒಣಗಿಲೆ 2 ಏಟು ಬಿಟ್ಟಳು. ಯಾರಿಗೆ? ಕನ್ನಿಕೊಮ್ಮರಿ. ಅವಾಗ ತನ್ನ ತವ್ರ ಮನೆ ಬಳಗದ ಮ್ಯಾಲ ಹಾಡೋದು ಬಿಟ್ಟ ತನ್ನ ಪತಿ ದೇವರಾದ ಬೀರಲಿಂಗ ದೇವರ ಮ್ಯಾಲ ಹಾಡಕ್ಕೆ ಶುರು ಮಾಡಿದ್ರು. ಬಹಳ ಚಂದ ಹಾಡರು. ಅದೆಲ್ಲ ಹಬ್ಬ ಅಗದಿ ಭರ್ಜರಿ ನಡೀತ ಆನಂದವಾಗಿ ನಡೀತ್ರಿ. ಬಹಳ ಸುಂದರವಾಗಿ ನಡೀತ. ಅವಾಗ ಕರುಣೆ ಉಳ್ಳವರು ಮಾಯಮ್ಮ ಅಕ್ರಮ ಮತ್ತು ಬೀರ ದೇವರ ಬಹಳ ಚಂದ ಜೀವನವನ್ನು ನಡೆಸಿಕೊಂಡು ಬಂದಾರ. ಹೇಳ್ರಿ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಒಂದು ವಿಷಯ ಬಹಳ ಮುಖ್ಯ. ಯಾಕಂದ್ರೆ ನಿನ್ನೆ ಕರೆಂಟ್ ಹೋದ್ರು. ಕರೆಂಟ್ ಅಭಾವದಿಂದ ಅದರ ಕಾರ್ಯಕ್ರಮ ಅಲ್ಲೇ ನಿಂತು ಮಂಗಳಾರತಿ ಒಂದಿಗೆ ಮುಕ್ತಾಯ ಆಯಿತು. ಅದಕ್ಕೋಸ್ಕರ ಇವತ್ತು